ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ನುಗ್ಗೆಕಾಯಿ ಉಪಯೋಗಿಸ್ಕೊಂಡು ಎಷ್ಟೊಂದು ವೆರೈಟಿ ಅಡುಗೆಗಳನ್ನ ತೋರಿಸಿದ್ದೀನಿ. ಸಾಂಬಾರು, ರಸಮ್ಮು, ಗೊಜ್ಜು, ಗ್ರೇವಿ ಇದೆಲ್ಲಾನು. ಇವತ್ತು ತೋರಿಸ್ತಾ ಇರೋಂಥ ಗ್ರೇವಿ ಬಂದು ತುಂಬ ಡಿಫ್ರೆಂಟ್ ಆಗಿದೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಮಿಕ್ಸರ್ ಜಾರ್ ಒಳಗಡೆ 2 ಟೇಬಲ್ ಸ್ಪೂನ್ ಹಸಿ ತೆಂಗಿನ ತುರಿ, ಬೆಳ್ಳುಳ್ಳಿ ಒಂದು 10 ಎಸಳು, ಶುಂಠಿ ಅರ್ಧ ಇಂಚು, ಹಸಿಮೆಣಸಿನಕಾಯಿ ಅಚ್ಕಾರದ ಪುಡಿ ಹಾಕೋದ್ರಿಂದ ಒಂದು 3 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಒಂದು 2 ಟೇಬಲ್ ಸ್ಪೂನ್ ಅಂದರೆ ಒಂದು ಹಿಡಿ ಹತ್ರ ಹಾಕೋಬೇಕು, ಈರುಳ್ಳಿ ಒಂದು ಮೀಡಿಯಂ ಸೈಜು, ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್, ಧನಿಯಾ ಪೌಡರ್ 1.5 ಟೀ ಸ್ಪೂನ್. ಇದಿಷ್ಟು ಸ್ವಲ್ಪ ನೀರು ಹಾಕೊಂಡು ನುಣ್ಣದಾಗಿ ರುಬ್ಕೋಬೇಕು. 1/4 ಲೋಟ ನೀರು ಹಾಕೊಂಡು ನುಣ್ಣದಾಗಿ ಇಟ್ಕೊಂಡಿದ್ದೀನಿ ಮಸಾಲೆನ. ಇದನ್ನ ಪಕ್ಕ ಇಟ್ಕೊಳ್ಳೋಣ. 4 ನುಗ್ಗೆಕಾಯಿನ 2 ಇಂಚು ಉದ್ದವಾಗಿ ಕಟ್ ಮಾಡಿಕೊಂಡು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾರೆಲ್ಲ ಕ್ಲೀನಾಗಿ ತೆಗೀರಿ, ಅವಾಗ ತುಂಬ ಚೆನ್ನಾಗಿ ಬೇಯುತ್ತೆ ನುಗ್ಗೆಕಾಯಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಇರೋಂಥ ಪಾತ್ರೆ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ ಹಾಗೆ 2 ಏಲಕ್ಕಿ, 1 ಪಲಾವ್ ಎಲೆ. ಜಸ್ಟ್ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಲೈಟಾಗಿ ಅದರ ಘಮ ಬರೋದಕ್ಕೆ ಶುರು ಆಗಬೇಕು. ಅಷ್ಟರಲ್ಲಿ 1 ಹಿಡಿಯಷ್ಟು ಈರುಳ್ಳಿ ಅಂದರೆ ಒಂದು ಅರ್ಧ ಈರುಳ್ಳಿ ಹಾಕೊಂಡ್ರೆ ಸಾಕು. ಈರುಳ್ಳಿ ಒಂಚೂರು ಫ್ರೈ ಆಗಲಿ. ಈರುಳ್ಳಿ 1 ನಿಮಿಷ ಬಾಡಿಸ್ಕೊಳ್ತಿದ್ದ ಹಾಗೆ ರುಬ್ಬಿರುವಂಥ ಮಿಶ್ರಣನ ಹಾಕೊಳ್ತಾ ಇದ್ದೀನಿ. ನೀವು ಈರುಳ್ಳಿ ಏನು ಹಾಕೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ರುಬ್ಬಿರುವಂಥ ಮಿಶ್ರಣನ ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು. ಡೈರೆಕ್ಟಾಗಿ ಎಣ್ಣೆಗೆ ಗೊಜ್ಜು ಹಾಕಬೇಕಾದ್ರೆ ತುಂಬ ಸಿಡಿಯುತ್ತೆ, ಹುಷಾರಾಗಿ ಹಾಕಿ. ಮಿಕ್ಸರ್ ಜಾರ್ ಒಳಗಡೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಉಳಿದಿರೋಂಥ ಮಿಶ್ರಣ ಕೂಡ ಹಾಕ್ಕೊಂಡು ಇದನ್ನು ಏನಿಲ್ಲ ಅಂದರೆ 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಕುದಿಗೆ ಬರಲಿ, ನಂತರ ಒಂದು 3 ನಿಮಿಷ ಕುದಿಸ್ಕೊಳ್ಳೋಣ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಸಿದೆ ಹಾಕಿರೋದ್ರಿಂದ ಅದ್ರ ಹಸಿ ಘಮ ಹೋಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಉಳಿದಿರೋಂಥ ಮಸಾಲೆ ಐಟಮ್ ಹಾಕೊಳ್ಳೋಣ. ಖಾರಕ್ಕೆ ತಕ್ಕಷ್ಟು ಅಚ್ಕಾರದ ಪುಡಿ 1 ಟೀ ಸ್ಪೂನ್, 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್. ಇಲ್ಲ ಅಂತ ಅಂದರೆ ಯಾವುದೇ ಒಂದು ಸಬ್ಜಿ ಮಸಾಲೆ ಅಥವಾ ಕಿಚನ್ ಕಿಂಗ್ ಮಸಾಲ ಯಾವುದನ್ನು ಬೇಕಾದರೂ ನೀವು ಹಾಕೋಬೋದು. ಎಲ್ಲ ಒಂದ್ಸಲ ಕ್ಲೀನಾಗಿ ಇವನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಇವಾಗ ಮೈನ್ ಐಟಮ್ ನುಗ್ಗೆಕಾಯಿ. ಆದಷ್ಟು ಈ ಥರ ಗ್ರೇವಿಗಳಿಗೆ ಎಳೆಯ ನುಗ್ಗೆಕಾಯಿನ ಹಾಕೊಳ್ಳಿ, ಯಾಕೆಂದರೆ ಈ ಥರನೇ ಬೇಯೋದ್ರಿಂದ ತುಂಬ ಬಲ್ತಿರೋದು ಹಾಕ್ಬಿಟ್ರೆ ಸರಿಯಾಗಿ ಬೇಯಲ್ಲ, ಆವಾಗ ಗ್ರೇವಿಗಳ ಜೊತೆ ತಿನ್ನೋಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಈ ನುಗ್ಗೆಕಾಯಿ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೆ ಗ್ರೇವಿ ಗಟ್ಟಿಯಾಗಿರಬೇಕು, ಬರೀ ಅದು ನುಗ್ಗೆಕಾಯಿಗೆ ಅಂಟದಂಗೆ ಇರಬೇಕು ಅಂತ ಅಂದರೆ ಇನ್ನೊಂದು 1/4 ಲೋಟಕ್ಕೂ ಸ್ವಲ್ಪ ನೀರು ಹಾಕಿ, ಇಲ್ಲ ನೀವು ರೈಸ್ಗೆ ಉಪಯೋಗಿಸ್ತೀನಿ ಅಥವಾ ಅನ್ನ ಅಲ್ಲದೆ ಚಪಾತಿ ಈ ಥರ ಎಲ್ಲದಕ್ಕೂ ಉಪಯೋಗಿಸ್ತೀನಿ ಅನ್ನೋದಾದರೆ ಒಂದು ಅರ್ಧ 3/4 ಲೋಟದಷ್ಟು ನೀರನ್ನ ಹಾಕೊಳ್ಳಿ. 3/4 ಲೋಟದಷ್ಟು ನೀರನ್ನ ಹಾಕಿದ್ದೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ಪರ್ಫೆಕ್ಟ್ ಆಗಿದೆಯಾ ಅಂತ ಈ ಟೈಮಲ್ಲೇ ನೋಡ್ಕೋಬೇಕು. ಬೇಕಿದ್ರೆ ಹಾಕಿ ಸರಿ ಮಾಡ್ಕೋಬೋದು. ಇವಾಗ ಇದು ಚೆನ್ನಾಗಿ ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಒಂದ್ಸಲ ಎಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ ಮಾಡಿ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಈ ನುಗ್ಗೆಕಾಯಿ ಸಾಫ್ಟ್ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಒಂದು 4 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. 4 ರಿಂದ 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಮಧ್ಯೆ ಒಂದು 2 ಸಲ ಮಿಕ್ಸ್ ಮಾಡ್ಕೊಂಡಿದ್ದೆ. ಇದಕ್ಕೆ ಏನೋ ನಾವು ಹುರ್ಗಡ್ಲೆ ಆ ಥರ ಏನು ಹಾಕದೇ ಇರೋದ್ರಿಂದ ತಳ ಹತ್ತೋ ಚಾನ್ಸಸ್ ಏನು ಇರಲ್ಲ. ಮಧ್ಯೆ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ನುಗ್ಗೆಕಾಯಿ ಚೆನ್ನಾಗಿ ಇವನಾಗಿ ಬೇಯುತ್ತೆ. ನೋಡಿ, ಒಂದು ಸ್ಪ್ಯಾಚುಲಾದಲ್ಲಿ ಹಿಂಗೆ ನುಗ್ಗೆಕಾಯಿನ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿದ್ರೇ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ. ಎಳೆಯ ನುಗ್ಗೆಕಾಯಿ ಆಗಿರೋದ್ರಿಂದ 4 ರಿಂದ 5 ನಿಮಿಷದೊಳಗಡೆ ಚೆನ್ನಾಗಿ ಬೆಂದಿದೆ. ಬಲ್ತಿರೋ ಅಂಥ ನುಗ್ಗೆಕಾಯಿ ಏನಾದರೂ ನೀವು ತೊಗೊಂಡ್ರೆ ಮಿನಿಮಮ್ ಒಂದು 7 ರಿಂದ 8 ನಿಮಿಷನಾದರೂ ಬೇಕಾಗ್ಬೋದು. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನುಗ್ಗೆಕಾಯಿ ಮೇಲೆ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ನುಗ್ಗೆಕಾಯಿ ಗ್ರೇವಿ ರೆಡಿ ಇದೆ. ಬಿಸಿ ಬಿಸಿ ನುಗ್ಗೆಕಾಯಿ ಗ್ರೇವಿ ರೆಡಿಯಾಗಿದೆ ನೋಡಿ. ಇದು ಯಾವುದೇ ಒಂದು ರೈಸ್ ಐಟಮು, ಫಾರ್ ಎಕ್ಸಾಂಪಲ್ಲು ಜೀರಾ ರೈಸು, ಗೀ ರೈಸು, ಈ ಥರ ಎಲ್ಲ ರೈಸ್ ಐಟಮ್ಗೆ ಒಳ್ಳೆ ಕಾಂಬಿನೇಷನ್ನು. ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಗ್ರೇವಿ ಹಾಕ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಅದಲ್ಲದೆ ಚಪಾತಿ, ದೋಸೆ, ರೊಟ್ಟಿ ಇವೆಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.